ಮಾಳು ಮತ್ತೆ ಡಾಗ್ ಸತೀಶ ನೀವಿಬ್ರು ಗೊತ್ತಿದ್ದು ಮಾತಾಡ್ತಿರೋ ಗೊತ್ತಿಲ್ಲದೆ ಮಾತಾಡ್ತಿರೋ ಒಂದು ಅರ್ಥ ಆಯ್ತಲ್ಲ. ಆಚೆ ಬಂದ್ಬಿಟ್ಟು ಯಾವ ತರ ಮಾತಾಡ್ಬೇಕು ಅಂತಾನೆ ನಿಮ್ಗೆ ಗೊತ್ತಾಯ್ತಲ್ಲ. ನಿಮ್ ಕೈ ಕಿಸಕ್ಕಾಗಿಲ್ಲ ಅಂತಾನೇ ಆಚೆ ಕಳ್ಸಿರೋದು. ಅದನ್ನು ಅರ್ಥ ಮಾಡ್ಕೊತಾ ಇಲ್ಲ. ಮಾಳು ಅಣ್ಣ ಆಲೆ ಒಂದು ಇಂಟರ್ವ್ಯೂಲಿ ನಾನೇ ಗೆಲ್ಬೇಕಿತ್ತು ಅಂತ ಹೇಳ್ತಾನೆ. ಇಲ್ಲಿ ಆಚೆಗಳು ನೋಡಿದ್ರೆ ನೀನ್ ಏನಪ್ಪಾ ಕಿತ್ಗುಡ್ಡೆ ಹಾಕಿದ್ಯಾ ಅಂತ ಕೇಳ್ತವ್ರೆ. ಮತ್ತೆ ಈಗ ಯಾವ ನೆನ್ನೆಯಿಂದ ಇವತ್ತು ಇಂಟರ್ವ್ಯೂ ನೋಡಿದ್ರೆ ಅದ್ರಲ್ಲೂ ನಾನೇ ಗೆಲ್ಬೇಕಿತ್ತು ಆದ್ರೂ ನಂಗೆ ಮನ್ಸಿಲ್ಲ ಅನ್ಸಿಲ್ಲ ಅಂತ. ನಿನ್ ಬಂದ್ಬಿಟ್ಟಿದೆ ಗುರು ಅಲ್ಲಿ ಆಚೆ. ನಿನ್ ಟ್ರೈನ್ ಹೋಗ್ಬಿಟ್ಟೈತೆ ಆಲ್ರೆಡಿ. ನೀನ್ ಟಿಕೆಟೇ ತಗೊಂಡಿಲ್ಲ, ನೀನು ಇನ್ನು ಪ್ಲಾಟ್‌ಫಾರ್ಮ್‌ಗೆ ಬಂದಿಲ್ಲ. ಹಂಗೇ ಮನೆಗೆ ಹೋಗ್ಬಿಡು. ಹಂಗೇ ಕಳ್ಸ್ಬಿಟ್ಟವ್ರೆ. ಮತ್ತೆ ನಾನ್ ಗೆಲ್ಬೇಕಿತ್ತು ನಾವು ಉರ್ಸ್ಬೇಕಿದ್ದೀಯ. ನಿನ್ ತಲೆಯಲ್ಲಿ ಏನೈತೆ ಅಂತಾನೆ ಗೊತ್ತಾಯ್ತಿಲ್ಲ. ನೀನ್ ಮಾನಸಿಕ ಆಗ್ಬಿಟ್ಟಿದ್ಯಾ. ಮಾನಸಿಕ ಅಂದ್ರೆ ಹುಚ್ಚ ಅಂತಲ್ಲ ಆ ತರ ಆಗ್ಬಿಟ್ಟಿದ್ಯಾ. ಆಚೆ ಬಂದಿರೋದು ನೀನ್ ಏನೋ ಒಂಥರ ಪ್ರಪಂಚ 18ನೇ ಅದ್ಭುತ ಅನ್ನಂಗ್ ಆಡ್ತಾ ಇದೀಯ. ನೀನ್ ಬಂದಿರೋದೇ ಬೆಸ್ಟು. ಆಗ್ಲೇ 2ನೇ ವಾರದಲ್ಲೋ, ಮೊದಲನೇ ವಾರದಲ್ಲೋ, 3ನೇ ವಾರದಲ್ಲೋ ಬರ್ಬೇಕಿದ್ ಕ್ಯಾಂಡಿಡೇಟ್ ನೀನು. ಇಷ್ಟು ಲೇಟಾಗಿ ಬಂದಿದ್ಯಾ ಅದ್ ನಿನ್ ಪುಣ್ಯ ಅಂತ ತಿಳ್ಕೊ. ಸುಮ್ನೆ ಬಾಯಿ ಬಂದಂಗ್ ಮಾತಾಡೋದ ಫಸ್ಟ್ ಬಿಡು. ಇನ್ನ ನಮ್ ನಾಯರಣ್ಣ ಅವರು ಬಿಗ್ ಬಾಸ್ ತಗೊಂಡೋಗಿ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಪಾಪುಲರ್ ಮಾಡ್ತೀನಿ ಅಂತ ಹೋದರು. ಅವ್ನ್ ಯೋಗ್ಯತೆಗೆ ಬಿಗ್ ಬಾಸ್ ಮೇಲೆ ಅವನೇ ಪಾಪುಲರ್ ಆಗ್ಲಿಲ್ಲ. ಇನ್ನ ಬಿಗ್ ಬಾಸ್‌ನೇ ಪಾಪುಲರ್ ಮಾಡ್ತಾನಂತೆ. ಬಿಗ್ ಬಾಸ್‌ನೇ ಪಾಪುಲರ್ ಮಾಡೋ ಕೆಪಾಸಿಟಿ ಇರೋನು ಅವನ್ಯಾಕ್ ಪಾಪುಲರ್ ಆಗ್ಲಿಲ್ಲ? ಯಾಕ್ ಅಷ್ಟ್ ಬೇಗ ಆಚೆ ಬಂದ? ಯಾಕ್ ಈ ತರ ಕಮೆಂಟ್‌ಗಳು ಬರ್ತವೆ? ಯಾಕ್ ಈ ತರ ಅಭಿಪ್ರಾಯ ಬರ್ತೈತೆ ಅವ್ನ್ ಮೇಲೆ? ಏನಾರ ಒಂದು ಬಿಗ್ ಬಾಸ್ ಮನೇಲಿ ನಾನ್ ಸಾಧನೆ ಮಾಡಿದೀನಿ ಅಂತ ಹೇಳಕ್ಕೂ ಒಂದೂ ಇಲ್ಲ ಅವ್ನ್ಗೆ. ಸುಮ್ನೆ ಹೋಗಿ ಗಿಲ್ಲಿ ಹತ್ರ ಹೋಯ್ತಾನೆ. ಅಲ್ಲ ಗಿಲ್ಲಿ ಗುರು ಹಳ್ಳಿಗೂ ಫ್ಯಾನ್ಸ್ ಅವ್ರೆ. ಹಳ್ಳಿ ಇರೋ ಗಲ್ಲಿಗೂ ಫ್ಯಾನ್ಸ್ ಅವ್ರೆ. ಆಡೋ ಹುಡುಗರಿಂದ ಹಿಡ್ದು ಅಲ್ಲಾಡೋ ಮುದುಕ್ರವರ್ಗೂ ನೋಡ್ತಾವ್ರೆ ಬಿಗ್ ಬಾಸ್‌ನ. ಅದ್ರಲ್ಲೂ ಗಿಲ್ಲಿ ಇದಾನೆ ಅಂತಾನೆ ನೋಡ್ತಾ ಇರೋದು. ನೀನ್ ಇಷ್ಟೆಲ್ಲಾ ಅರ್ಥ ಮಾಡ್ಕೊತಲ್ಲ. ನಿನ್ಗೆ ಇವಾಗ ಮೊನ್ನೆ ಹೋಗಿದ್ದೆ ಕಾರ್ಯಕ್ರಮಕ್ಕೆ. ಅಲ್ಲೂ ನಿನ್ಗೆ ಗಿಲ್ಲಿ ಅಂತ ಅಂದ್ರು. ನಿನ್ನ ಕಾರ್ ಮೇಲೆ ಗಿಲ್ಲಿ ಅಂತ ಬರ್ದ್ರು. ಎಲ್ಲಾನು ಮಾಡಿದ್ರು. ಆದ್ರೂ ಮತ್ತೆ ಹೋಗಿ ಹೇಳ್ತೀಯಾ ಸ್ಲಮ್‌ಗಳು ಹಂಗೆ ಹಿಂಗೆ ಅಂತ. ನೀನು ಮಹಾನ್ ಕಲಾವಿದನಪ್ಪ. ಯಾಕಪ್ಪ ಕಿಸಿಲಿಲ್ಲ? ಯಾಕಪ್ಪ ಗಿಲ್ಲಿ ತರ ಹೆಸರು ಮಾಡಕ್ಕಾಗ್ಲಿಲ್ಲ ನೀನು? ಟ್ಯಾಲೆಂಟ್ ಇಲ್ಲ ಅಂತ ಹೇಳು. ಕಿಸಕ್ಕಾಗಿಲ್ಲ ಅಂತ ಹೇಳು. ನನ್ ಕೈಲಿ ನರ ಇಲ್ಲ ಅಂತಾನು ಹೇಳ್ಬಿಡು ತೆಗೆ. ಆಚೆ ಬಂದ್ಮೇಲೆ ಅವ್ನ್ ಕೊಳಕ, ಅವ್ನ್ ಇಂಥದ್ದು, ಅವ್ನ್ ಕಚಡ, ಪಚಡ ಅನ್ನೋದೆಲ್ಲ ಬಿಟ್ಬಿಡು. ನೀನ್ ಎಂತ ದೊಡ್ಡ ಥರ್ಡ್ ಕ್ಲಾಸ್ ನನ್ ಮಗ ಅಂತ ಇಡೀ ಕರ್ನಾಟಕಕ್ಕೆ ಗೊತ್ತು. 100 ಕೋಟಿ ನಾಯಿ ಇಡೀ ಪ್ರಪಂಚದಲ್ಲೇ ಇಲ್ಲ ಅಂತಾನೂ ಗೊತ್ತು. ಸುಮ್ನೆ ಬಂಡಲ್ ಬಿಡ್ತಾ ಇದೀಯ ಅಂತಾನೂ ಗೊತ್ತು. ಅದ್ಯಾವ್ದೋ ಟ್ರೋಲ್ ಆಗ್ಬಿಟ್ಟು ನನ್ ಮಗ ನೀನ್ ಹೋಗ್ಬಿಟ್ಟು ಅಲ್ಲಿಗೆ ಅಲ್ಲೂ ಕಮಂಗಿ ತರ ಆಡ್ಬಿಟ್ಟು ಆಚೆ ಬಂದಿದ್ಯಾ. ಅದ್ ನಿನ್ ಮನ್ಸಿಗೆ ತಟ್ತಾನೆ ಇಲ್ಲ. ಆದ್ರೂ ನೀನ್ ಏನೋ ಬಿಗ್ ಬಾಸ್ ಮನೆಗೆ ಹೋಗಿ ಸಾಧನೆ ಮಾಡ್ಬಿಟ್ಟು ನನಗೆ ಪಾರ್ಟಿ ಮೇಲೆ ಪಾರ್ಟಿಗಳು ಕೊಡ್ತೀಯ. ಮಗ ಫೇಲ್ ಆದ್ರೆ ಪಾರ್ಟಿ ಕೊಟ್ಟಿದ್ಯಾ. ನಿಂಗೆ ಮಾನ ಮರ್ಯಾದೆನೇ ಇಲ್ಲ. ನಿನ್ಗೆ ಮಾತಾಡೋ ಯೋಗ್ಯತೆನೇ ಇಲ್ಲ. ಎಲ್ಲಾ ಮಕ್ಳು ಎಲ್ಲಾರು ಅಪ್ಪ ಅಮ್ಮಂದಿರು ಮಕ್ಳನ್ನ ಪಾಸ್ ಆಗ್ಬೇಕು, ಒಳ್ಳೆ ಹುದ್ದೆಗೆ ಹೋಗ್ಬೇಕು, ಮತ್ತೊಂದು ಏನೋ ಮಾಡ್ಬೇಕು ಅಂತ ನೀನ್ ನನ್ನ ಮಗ ನೀನ್ ಬಂದ್ಬಿಟ್ಟು ಫೇಲ್ ಆದ್ರೆ ಪಾರ್ಟಿ ಕೊಡು ನನ್ ಮಗ ನೀನು. ಆಯ್ತಾ? ಅದು ಒಂಥರ ಪಾಸಿಟಿವ್ ಅಂತ ತಿಳ್ಕೊ. ನೀನು ಪಾಸ್ ಆಗಿನ ಮುಂಚೆ ಹೇಳ್ಬಿಡ್ತೀಯ ಫೇಲ್ ಆಗ್ಲಿ ನನ್ ಮಗ ಅಂತ. ಅದಕ್ಕೇನ್ ಹೇಳ್ಬೇಕು? ಪಾಸ್ ಆದ್ರೆ ಒಳ್ಳೇದು, ಫೇಲ್ ಆದ್ರೆ ಪರವಾಗಿಲ್ಲ ಅಂತ ಹೇಳ್ಬೇಕು. ಅದ್ ಬಿಟ್ಬಿಟ್ಟು ಅವ್ನು ಇನ್ನು ಎಕ್ಸಾಮೇ ಬರ್ದಿಲ್ಲ. ಫೇಲ್ ಆದ್ರೇನೆ ಒಳ್ಳೇದು ಅನ್ನೋ ನನ್ನ ಮಗ ನೀನು ಅಂದ್ರೆ ನೀನ್ ದೊಡ್ಡ ತಂದೆನೇ. ಇಡೀ ಕರ್ನಾಟಕ ಪ್ರಪಂಚದಲ್ಲಿ ಯಾರು ಇಲ್ದಿರೋ ಒಬ್ಬ ಲಕ್ಕಿಯಸ್ಟ್ ತಂದೆ ನೀನು. ಇಷ್ಟ್ರಲ್ಲೇ ಗೊತ್ತಾಯ್ತದೆ ನಿನ್ ಯೋಗ್ಯತೆ ಏನು ಅಂತ. ಬಿಗ್ ಬಾಸ್ ಮನೆಗೆ ಹೋಗಿದ್ದೆ ಗೆಲ್ಲಕ್ಕಂತೂ ಹೋಗಿಲ್ಲ. ಜನರು ಎಂಟರ್‌ಟೈನ್ ಮಾಡಕ್ಕೂ ಮೊದ್ಲೇ ಹೋಗಿಲ್ಲ. ನೀನು ಹೋಗಿರೋದೇನಕ್ಕೆ? ನಿನ್ಗೆ ತೋರಿಸ್ಬಿಟ್ಟಲ್ಲ ಫೇಲ್ ಆದ್ರೆ ಸಾಕು ಅಂತ. ನೀನು ಹೋಗ್ ಬಂದಿರೋದೇ ಹೆಚ್ಚಲ್ವಾ? ಸುಮ್ನೆ ಹೋಗ್ ಬಂದಿದ್ದು ಸಾಕು ಅಲ್ವಾ? ನೀನೇನ್ ನಿನ್ ಲೆವೆಲ್‌ಗೆ ಆ ಬಿಗ್ ಬಾಸ್ ಶೋನೇ ಅಲ್ಲ ಗುರು ನಿನ್ ಲೆವೆಲ್‌ಗೆ. ಸುಮ್ನೆ ಯಾಕೆ ಹೋದೆ ಗುರು? ಹೋಗಿ ಆ ಗಿಲ್ಲಿ ಹತ್ರ ಯಾಕೆ ಜಗಳ ಆಡ್ಕೊಂಡೆ ಗುರು? ಹೋಗಿ ಬಂದ್ಮೇಲೆ ಯಾವ ತರ ಕಾಮೆಂಟ್ ಮಾಡ್ತಿದ್ದೆ ಗುರು ಗಿಲ್ಲಿ ಮೇಲೆ? ನಿನ್ ಲೆವೆಲ್‌ಗೆ ಏನು ಇಂಟರ್ನ್ಯಾಷನಲ್ ಶೋಗೆ ಹೋಗ್ಬೇಕಿತ್ತು. ಎಷ್ಟು ಮಾತಾಡಿದ್ರು ನಿನ್ ಬಗ್ಗೆ ಮತ್ತೆ ನಾಯಿ ಬಾಲ. ನೀನ್ ನಾಯಿ ಬಾಲಲ್ಲಿ ಡೊಂಗಿ ಅನ್ನಂಗೆ ನೀನು ಎಷ್ಟೇ ಮಾತಾಡಿದ್ರು ಅದೇ ನೇರ. ಆಯ್ತಾ? ಇನ್ನು ಮಾಲು ಅಣ್ಣ ಉತ್ತರ ಕರ್ನಾಟಕದ ಜನ ನಿನ್ನ ಮುಷ್ಟಿಯಲ್ಲ ಹೃದಯ ಇಟ್ಕೊಂಡು ಮಾಡಿರೋರು. ಹೋದ್ಸಲ ಯಾಕೆ ಇವ್ನ್ ಗೆಲ್ಸಿಲ್ವಾ? ಕುರ್ಬಾಣನ? ಆ? ಮತ್ತೆ ನೀನ್ ಯಾಕ್ ಗುರು ಉದ್ರಿಸಿಲ್ಲ ಅಲ್ಲಿ ಹೋಗಿ? ಸುಮ್ನೆ ಇಲ್ಲಿ ಬಂದ್ಬಿಟ್ಟು ಪುಂಕ್ತ್ಯಾ ಬರೀ ಪುಂಗದೆ ಆಯ್ತು. ಅಲ್ಲಿ ಹೋಗಿ ಕುಂಗ್ಬೇಕಿತ್ತು ನೀನು. ಅಲ್ಲೇನು ಕುಂಗಕ್ಕಾಗ್ಲಿಲ್ಲ. ಅದಕ್ಕೆ ಇಲ್ಲಿ ಬಂದು ಪುಂಕ್ತಾ ಇದೀಯ ಅಷ್ಟೇನೆ. ಅರ್ಥ ಮಾಡ್ಕೊ. ಯುದ್ಧ ಮಾಡಕ್ಕೆ ಅಂತ ಹೋದ್ಮೇಲೆ ಆಡ್ಬೇಕು. ಇಲ್ಲ ಸೋಲ್ಬೇಕು, ಗೆಲ್ಬೇಕು. ಅದ್ ಬಿಟ್ಬಿಟ್ಟು ನಪುಂಸಕ ಆಟ ಆಡ್ಬಾರ್ದು. ಅಲ್ಲೋಗ್ಬಿಡ್ತೀಯ ನಾನ್ ಗೆದ್ದೆ ಸೋದೆ ಎರಡೇ ಮ್ಯಾಟರ್ ಆಗೋದು. ಅದ್ ಬಿಟ್ಬಿಟ್ಟು ನಾನು ಗೆಲ್ಬೇಕಿತ್ತು, ನಾನು ಹಂಗ್ ಮಾಡ್ಬೇಕಿತ್ತು, ಹಿಂಗ್ ಮಾಡ್ಬೇಕಿತ್ತು. ಯಾಕ್ ಮಾಡಕ್ಕಾಗ್ಲಿಲ್ಲ? ಅದ್ ನಿನ್ ತಪ್ಪೇ ಹೊರ್ತು ಬೇರೆಯವ್ರ್ ತಪ್ಪಲ್ಲ. 90 ದಿನ ಇದ್ಯಾ, 80, 90 ದಿನ ಇದ್ಯಾ. 89 ದಿನದಲ್ಲಿ ಕಿಸಕ್ಕಾಗ್ದು ನಾನು ಇಮೇಲ್ ತೋರಿಸ್ತಿದ್ದೆ ಉತ್ತರ ಕನ್ನಡ ಗತ್ತು ಗಮ್ಮತ್ತ ತಾಕತ್ತ ಅಂತೀಯ. 80 ದಿವಸ ಏನಲ್ಲಿ ಊಟ ಮಾಡಕ್ ಹೋಗಿದ್ದಾ? ನಿದ್ದೆ ಮಾಡಕ್ ಹೋಗಿದ್ದಾ?
ಗಿಲ್ಲಿ ಹೋಗಿ 3 ವಾರದಲ್ಲಿ ತೋರ್ಸ್ಬಿಟ್ಟ ಅವನೇನು ಅಂತ. ಇಡೀ ಕರ್ನಾಟಕಕ್ಕೆ ತೋರ್ಸ್ಬಿಟ್ಟ ಯಾರು ವಿನ್ನರು ಅಂತ. ನೀನು ಇನ್ನು 80 ದಿವಸ ಆದ್ರೂ ನಿನ್ಗೆ ಕಿಸ್ಯಾಕಾಗಿಲ್ಲ ಅಂದ್ರೆ ಆಚೆ ಬರ್ಬೇಕಾದ್ರೆ ನಿನ್ ದರ್ಬ. ಆಚೆ ಬಂದ್ಮೇಲೆ ಸೈಲೆಂಟಾಗಿ ಇರ್ಬೇಕು. ಅದ್ ಬಿಟ್ಬಿಟ್ಟು ಮುಂದಿನ ಭವಿಷ್ಯ ಬಗ್ಗೆ ಯೋಚನೆ ಮಾಡ್ಬೇಕು. ಹಾಡು ಪಾಡು ಹಾಡ್ಕೊಂಡು ಫಿಲಮ್‌ಗೆ ಸೆಲೆಕ್ಟ್ ಆಯ್ತು. ಅದನ್ನ ಮಾತ್ರ ಮಾಡ್ಬೇಕು ಹೊರತು ನಾನು ಕುದುರಿಸ್ಬೇಕಿತ್ತು ಗೆಲ್ಬೇಕಿತ್ತು. ಹೋಯ್ತು. ನಿನ್ ರೈಲು ಹೋಯ್ತು, ನಿನ್ ಟಿಕೆಟ್ ಹೋಯ್ತು, ನಿನ್ ಪ್ಲಾಟ್‌ಫಾರ್ಮ್ ಮೇಲೆ ಹೊಂಟೋಯ್ತು. ಮುಗಿದು ಹೋದ. ಅಧ್ಯಾಯ ಬಗ್ಗೆ ಚಿಂತಿಸ್ಬೇಡ. ನಾಯಿರಣ ನೀವು ಅಷ್ಟೇನೆ. ಇಬ್ರು ನಿಮ್ ಮುಂದಿನ ಬಗ್ಗೆ ಯೋಚಿಸ್ರಿ. ಹಿಂದೆ ಆಗಿದ್ ಬೇಡ. ಹಿಂದೆ ಆಗಿದ್ ಹೋಯ್ತು, ಮುಂದೆ ಆಗಿದ್ ನೋಡ್ಕೊಳ್ಳಿ. ಅದು ಮುಗ್ಬಿಟ್ಟು ಬಾಯಿಗೆ ಬಂದಾಗೆಲ್ಲ ಮಾತಾಡೋದ್ ಬಿಟ್ರಿ.